press the bell icon on the YouTube app and never miss another update. Hello students, let's continue our discussion in the lesson mental arithmetic. In previous class we discussed what is mental arithmetic and how to mental arithmetic is nothing but estimation and approximation. So now estimation henge base estimation to the tens place hinge estimate ಮಾಡೋದು 100th place hinge thousands and 10,000s place hinge anta discuss ಮಾಡಿದ್ವಿ. And again we discussed how to estimate the sum, ಡಿಫ್ರೆನ್ಸ್, ಪ್ರಾಡಕ್ಟ್ ಆ್ಯಂಡ್ ಕೋಶನ್. ಈ 4 ಕಾನ್ಸೆಪ್ಟ್ನ ಕಲ್ತಿದ್ವಿ. ಹೌ ಟು ಎಸ್ಟಿಮೇಟ್ ಪ್ರಾಡಕ್ಟ್, ಕೋಶನ್ ಆ್ಯಂಡ್ sum and difference. So based on those concepts, let us discuss some exercise problems. So let's take exercise 3.1 page number 32. Exercise 3.1 page number 32. First mean round off each of the following numbers to nearest thousands place. ಸೊ ನೀವು ಕ್ವೆಶನ್ ಓದಿದ ತಕ್ಷಣ ಮೇನ್ ಇಂಪಾರ್ಟೆಂಟ್ ಅಬ್ಸರ್ವ್ ಮಾಡಬೇಕಾಗಿರೋದು ರೌಂಡ್ ಆಫ್ ಅನ್ನೋದಂತೂ ಕಾಮನ್ ಆಗಿರುತ್ತೆ, ಬಟ್ ಯಾವ ಪ್ಲೇಸಿಗೆ ರೌಂಡ್ ಆಫ್ ಮಾಡೋಕ್ಕೆ ಹೇಳಿದ್ದಾರೆ ಅನ್ನೋದು ನೋಡ್ಕೋಬೇಕು. ನಂಬರ್ಸ್ ಟು ನಿಯರೆಸ್ಟ್ 1000 ಪ್ಲೇಸ್ ಅಂದರೆ 1000 ಪ್ಲೇಸಿಗೆ ಅವರು ರೌಂಡ್ ಆಫ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ 1000 ಪ್ಲೇಸಿಗೆ ಅಂದರೆ ಹಿಂಗೆ ರೌಂಡ್ ಆಫ್ ಮಾಡ್ತೀರಾ, 7547 ಇದನ್ನ ನಾವು 1000 ಪ್ಲೇಸಿಗೆ ರೌಂಡ್ ಆಫ್ ಮಾಡಬೇಕು. ಸೊ ನಿಮಗೆ ಗೊತ್ತಿದೆ 1s, 10s, 100s, 1000s. ಸೊ 1000s ಪ್ಲೇಸಿಗೆ ರೌಂಡ್ ಆಫ್ ಮಾಡ್ತಿದ್ದೀವಿ ಅಂದರೆ ವಿ ಡೋಂಟ್ ನೋ ವಾಟ್ ಟು ರೈಟ್ ಇನ್ ದ 1000s ಪ್ಲೇಸ್ ಆ್ಯಂಡ್ ರಿಮೈನಿಂಗ್ ಡಿಜಿಟ್ ವಿಲ್ ಬಿಕಮ್ 0. ರಿಮೈನಿಂಗ್ ಡಿಜಿಟ್ಸ್ 0 ಐತಿ. ಯಾಕೆ ರಿಮೈನಿಂಗ್ ಡಿಜಿಟ್ 0 ಆಯಿತು ಅಂದರೆ ವಿ ಆರ್ ಎಸ್ಟಿಮೇಟಿಂಗ್ ಫಾರ್ 1000s ಪ್ಲೇಸ್. 1000s ಪ್ಲೇಸ್ ಬಿಟ್ಟು ಅದರ ರೈಟ್ ಸೈಡ್ಗೆ ಬರುವಂಥ ಎಲ್ಲ ವ್ಯಾಲ್ಯೂಸು 0 ಆಗುತ್ತೆ. ಸೊ ಈ 1000s ಪ್ಲೇಸಲ್ಲಿ ಏನು ಬರಿಬೇಕು ಅಂತ ಅದ್ರ ನೆಕ್ಸ್ಟ್ ರೈಟಿಗಿರೋ ನಂಬರ್ ಡಿಸೈಡ್ ಮಾಡುತ್ತೆ. ಈ ನಂಬರ್ ಏನಿದೆ 5 ಇದೆ. ಲೆಸ್ ದ್ಯಾನ್ 5 ಇದ್ದರೆ ಅದೇ ನಂಬರ್ನೇ ಬರಿತೀವಿ. ಗ್ರೇಟರ್ ದ್ಯಾನ್ 5 ಇದ್ದರೆ ನಾವು +1 ಆ್ಯಡ್ ಮಾಡ್ತೀವಿ. ಗ್ರೇಟರ್ ದ್ಯಾನ್ 5 ಆರ್ ಈಕ್ವಲ್ ಟು 5 ಇದ್ರೂ ಕೂಡ +1 ಆ್ಯಡ್ ಮಾಡ್ತೀವಿ. ಸೊ ಇಟ್ ವಿಲ್ ಬಿಕಮ್ 8000. isn't it? ನೆಕ್ಸ್ಟ್ 3469. ಸೊ ಇಲ್ಲೂ ಅಷ್ಟೇ 1000s ಪ್ಲೇಸಲ್ಲಿ ಏನು ಬರಿಬೇಕು ಅಂತ ಗೊತ್ತಿರಲ್ಲ ಆ್ಯಂಡ್ ರಿಮೈನಿಂಗ್ ಡಿಜಿಟ್ ವಿಲ್ ಬಿಕಮ್ 0. 1000s ಪ್ಲೇಸಲ್ಲಿ ಏನು ಬರಿಬೇಕು ಅಂತ ಇದರ ರೈಟ್ ಸೈಡ್ ನಂಬರ್ ಡಿಸೈಡ್ ಮಾಡುತ್ತೆ. ರೈಟ್ ಸೈಡ್ ನಂಬರ್ ಏನಿದೆ 4. ಇಟ್ ಈಸ್ ಲೆಸ್ ದ್ಯಾನ್ 5. ಲೆಸ್ ದ್ಯಾನ್ 5 ಇದ್ರೆ ನಂಬರ್ ಏನೂ ಚೇಂಜ್ ಮಾಡಲ್ಲ, ಅದೇ ನಂಬರ್ನ ಆ್ಯಸ್ ಇಟ್ ಈಸ್ ಇಡ್ತೀವಿ. ಸೊ ಇಟ್ ವಿಲ್ ಬಿಕಮ್ 3000. ನೆಕ್ಸ್ಟ್ ಥರ್ಡ್ ಒನ್ 15,238. ಇಲ್ಲಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿರಿ. ದಿಸ್ ಇಸ್ ಅ 1000s ಪ್ಲೇಸ್. ಸೊ 1000 ಪ್ಲೇಸ್ 5. ಸೊ ಅದನ್ನ ಬ್ಲ್ಯಾಂಕ್ ಬಿಟ್ಕೊಳ್ತೀವಿ ಆ್ಯಂಡ್ ರಿಮೈನಿಂಗ್ ಡಿಜಿಟ್ ವಿಲ್ ಬಿಕಮ್ 0. ಈ 1ನ ಏನು ಚೇಂಜ್ ಮಾಡೋ ಹಾಗಿಲ್ಲ. 1000s ಪ್ಲೇಸ್ ಯಾವ ಪ್ಲೇಸಿಗೆ ಎಸ್ಟಿಮೇಟ್ ಮಾಡ್ತಿರ್ತೀವೋ ಅದ್ರ ಲೆಫ್ಟಿಗೆ ಬರೋವಂಥ ನಂಬರ್ಸ್ ಏನು ಚೇಂಜ್ ಮಾಡೋ ಹಾಗಿಲ್ಲ. ಸೊ 1 ಹಾಗೆ ಇಟ್ಕೊಳ್ತೀವಿ, 1000s ಪ್ಲೇಸ್ನ ಬ್ಲ್ಯಾಂಕ್ ಬಿಡ್ತೀವಿ ಆ್ಯಂಡ್ ರಿಮೈನಿಂಗ್ ಡಿಜಿಟ್ ವಿಲ್ ಬಿಕಮ್ 0s. ಈ 5ಅಲ್ಲಿ ಏನು 1000s ಪ್ಲೇಸಲ್ಲಿ ಏನು ಬರಿಬೇಕು ಅಂತ ಈ ನಂಬರ್ ಡಿಸೈಡ್ ಮಾಡುತ್ತೆ. 2 ಏನಾಗಿದೆ ಲೆಸ್ ದ್ಯಾನ್ 5. ಲೆಸ್ ದ್ಯಾನ್ 5 ಮೀನ್ಸ್ the digit will remain as it is. So it will become 15,000. Next 32,658. ಇಲ್ಲೂ ಅಷ್ಟೇ ಆಸ್ ಇಟ್ ಈಸ್. ಈ ಪ್ರಾಬ್ಲಮ್ ಸೇಮ್ ಇದೆ. 3 ಏನು ಚೇಂಜ್ ಮಾಡಲ್ಲ, ಹಾಗೆ ಇಟ್ಕೊಳ್ತೀವಿ. 1000s ಪ್ಲೇಸಲ್ಲಿ ಏನು ಬರಿಬೇಕು ಗೊತ್ತಿಲ್ಲ ಆ್ಯಂಡ್ ರಿಮೈನಿಂಗ್ ಡಿಜಿಟ್ಸ್ ವಿಲ್ ಬಿಕಮ್ 0. ಸೊ ಈ ಪ್ಲೇಸಲ್ಲಿ ಏನು ಬರಿಬೇಕು ಅಂತ ಈ ರೈಟ್ ಸೈಡ್ ನಂಬರ್ ಡಿಸೈಡ್ ಮಾಡುತ್ತೆ. ಸೊ ರೈಟ್ ಸೈಡ್ ನಂಬರ್ ಏನಿದೆ ಗ್ರೇಟರ್ ದ್ಯಾನ್ 5 ಇದೆ. ಗ್ರೇಟರ್ ದ್ಯಾನ್ 5 ಇದ್ರೆ ನಾವೇನು ಮಾಡಬೇಕು, 1ನ್ನು ಆ್ಯಡ್ ಮಾಡಬೇಕು. 2 + 1 ವಿಲ್ ಬಿಕಮ್ 3. ಸೊ ದ ಎಸ್ಟಿಮೇಷನ್ ವಿಲ್ ಬಿಕಮ್ 33,000. isn't it? ಸೊ ಯಾಕೆ 33,000 ಆಯಿತು ಅಂದರೆ ಇಲ್ಲಿ 6 ಇದೆ ಅಲ್ವಾ. ಸೊ ಇಟ್ ವಿಲ್ ಬಿಕಮ್ 33,000. ಸೊ ಲೆಟ್ಸ್ ಟೇಕ್ ನೆಕ್ಸ್ಟ್ ಕ್ವೆಶನ್, ದಟ್ ಈಸ್ exercise 3.1 second main. Round off each of the following numbers to nearest 10,000 ಪ್ಲೇಸ್. ಇಲ್ಲಿ 1000s ಪ್ಲೇಸಿಗೆ ನಾವು ಎಸ್ಟಿಮೇಟ್ ಮಾಡಿದ್ವಿ. ಇದೇ ಥರನೇ ನಾವು 10,000s ಪ್ಲೇಸಿಗೆ ಎಸ್ಟಿಮೇಟ್ ಮಾಡ್ತಾ ಹೋಗೋಣ. ಎಸ್ಟಿಮೇಷನ್ ಅಂದರೂ ಒಂದೇ, ಅಪ್ರಾಕ್ಸಿಮೇಷನ್ ಅಂದರೂ ಒಂದೇ, ರೌಂಡ್ ಆಫ್ ಅಂದರೂ ಒಂದೇ. ರೌಂಡ್ ಆಫ್ ಅಂತ ಕೊಟ್ಟರು ಅದೇ ಮಾಡ್ತೀವಿ, ಅಪ್ರಾಕ್ಸಿಮೇಷನ್ ಅಂದರೂ ಅದೇ ಮಾಡ್ತೀವಿ, ಎಸ್ಟಿಮೇಷನ್ ಅಂದರೂ ಕೂಡ ಸೇಮ್. ಬೋತ್ ವಿಲ್ ಗಿವ್ ಯು ದ ಸೇಮ್ ಮೀನಿಂಗ್.
ಸೊ 10,000 ಪ್ಲೇಸ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಸೆಕೆಂಡ್ ಮೇನಲ್ಲಿ ಏನು ಹೇಳಿದ್ದಾರೆ, 10,000 ಪ್ಲೇಸಿಗೆ ಹೇಳಿದ್ದಾರೆ. ಸೊ ಲೆಟ್ಸ್ ಟೇಕ್ ಫಸ್ಟ್ ಕ್ವೆಶನ್. 26,674. So ones, tens, hundreds, thousands, 10,000s. Though this is a 10,000s place. So we don't know ಯಾವಾಗ 10,000s ಪ್ಲೇಸಿಗೆ ಬರೀತಿರ್ತೀವಿ ಆ ಪ್ಲೇಸನ್ನು ಬ್ಲ್ಯಾಂಕ್ ಬಿಟ್ಕೊಳ್ಳೋಣ. ಆ್ಯಂಡ್ ರಿಮೈನಿಂಗ್ ಡಿಜಿಟ್ಸ್ ವಿಲ್ ಬಿಕಮ್ 0. ಸೊ ಈ ಪ್ಲೇಸಲ್ಲಿ ಏನು ಬರೀಬೇಕು ಅಂತ ಅದು ರೈಟ್ ಸೈಡ್ ನಂಬರ್ ಡಿಸೈಡ್ ಮಾಡುತ್ತೆ. ರೈಟ್ ಸೈಡ್ ನಂಬರ್ ಏನಿದೆ 6. 6 ಈಸ್ ಗ್ರೇಟರ್ ದ್ಯಾನ್ 5. ಗ್ರೇಟರ್ ದ್ಯಾನ್ 5 ಇದ್ರೆ ನಾವು +1 ಆ್ಯಡ್ ಮಾಡ್ತೀವಿ. 2 + 1 will become 3. So it is 30,000. Next, second one, 32,464. Here also we don't know what to write in the thousands place. We'll keep as it is. 10,000s place na blank ಬಿಡ್ತೀವಿ. ಅಲ್ಲಿ ಏನು ಬರಿಬೇಕು ಅಂತ ಈ ನಂಬರ್ ಡಿಸೈಡ್ ಮಾಡ್ತದೆ. ದಟ್ ಈಸ್ 2. 2 ಈಸ್ ಲೆಸ್ ದ್ಯಾನ್ 5 ಇದ್ರೆ ವಿಲ್ ರಿಮೈನ್ ದ ಡಿಜಿಟ್ as it is. So it is 30,000. Next, third one, 46,379. So here also illu 10,000s place again remaining digits will become 0. So illi 6 ide. 6 is greater than 5. Greater than 5 means you have to add 1. ಸೊ ಯಾವ ಪ್ಲೇಸಿಗೆ ರೌಂಡ್ ಆಫ್ ಮಾಡ್ತಿರ್ತೀವೋ ಆ ಪ್ಲೇಸಲ್ಲಿ ಏನು ಬರಿಬೇಕು ಅಂತ ಅದ್ರ ಇಮಿಡಿಯೇಟ್ ರೈಟ್ ನಂಬರ್ ಡಿಸೈಡ್ ಮಾಡುತ್ತೆ. ಸೊ ಇಮಿಡಿಯೇಟ್ ರೈಟ್ ನಂಬರ್ ಇದೆ. ನೆಕ್ಸ್ಟ್ ಫೋರ್ತ್ ಒನ್, 53,668. ಸೊ ಇಲ್ಲೂ 10,000s ಪ್ಲೇಸ್ ರಿಮೈನಿಂಗ್ ಡಿಜಿಟ್ ವಿಲ್ ಬಿಕಮ್ 0. ಸಿ ಇಲ್ಲೇನಿದೆ 3. 3 is less than 5. ಸೊ we will keep as it is. See, 46,000ನ ಎಸ್ಟಿಮೇಟ್ ಮಾಡಿದಾಗೂ 50,000 ಬರ್ತಿದೆ. 53,000ನ ಎಸ್ಟಿಮೇಟ್ ಮಾಡಿದಾಗೂ 50,000 ಅಂದರೆ ನೀವು ನೋಡ್ರಿ 46,000 ನಿಯರೆಸ್ಟ್ ಟು 50,000 ಆ್ಯಂಡ್ 53,000. ನೀವು ಬರೀ 50,000 ಅಂದ ತಕ್ಷಣ ದಟ್ ಈಸ್ ನಾಟ್ ಆನ್ ಎಕ್ಸಾಕ್ಟ್ ವ್ಯಾಲ್ಯೂ. ಅದಕ್ಕೆ ಹೇಳೋದು ರೌಂಡ್ ಆಫ್ ಮಾಡ್ತಾ ಇದ್ದೀವಿ. ನೋಡಿ ಇದು 46,000ಗೂ 50,000 ಅಂತಲೇ ಹೇಳ್ತಿದ್ದೀವಿ, 53,000ಗೂ 50,000 ಅಂತಲೇ ಹೇಳ್ತೀವಿ. ಸೊ ದೀಸ್ ಆರ್ ಎಸ್ಟಿಮೇಷನ್ ವ್ಯಾಲ್ಯೂ, ಅಂದರೆ ಇವೆಲ್ಲ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ, ಎಕ್ಸಾಕ್ಟ್ ವ್ಯಾಲ್ಯೂಸ್ ಅಲ್ಲ. ದಿಸ್ ಇಸ್ ಜಸ್ಟ್ ಆನ್ ಎಸ್ಟಿಮೇಷನ್. ಸೊ ಲೆಟ್ಸ್ ಟೇಕ್ ಥರ್ಡ್ ಮೇನ್. ಎಸ್ಟಿಮೇಟ್ sum of the following by rounding off to nearest thousands place. ಸೊ ಇಲ್ಲಿ ಹೆಂಗೆ ಮಾಡಿದ್ರಿ ಅಲ್ವಾ, ಫಸ್ಟ್ ಮೇನಲ್ಲಿ 1000s ಪ್ಲೇಸಿಗೆ ಎಸ್ಟಿಮೇಟ್ ಮಾಡಿದ್ರಿ, ಸೆಕೆಂಡ್ ಮೇನಲ್ಲಿ 10,000 ಪ್ಲೇಸಿಗೆ ಎಸ್ಟಿಮೇಟ್ ಮಾಡಿದ್ರಿ. ಇಲ್ಲೂ ಅಷ್ಟೇ ಥರ್ಡ್ ಮೇನಲ್ಲಿ 1000s ಪ್ಲೇಸಿಗೆ ಎಸ್ಟಿಮೇಟ್ ಮಾಡಬೇಕು, ಬಟ್ ಸಮ್ನ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ. ಬರೀ ಎಸ್ಟಿಮೇಟ್ ಮಾಡೋಕ್ಕೆ ಹೇಳಿಲ್ಲ, ಎಸ್ಟಿಮೇಟ್ ಮಾಡಿ ಸಮ್ನ ಫೈಂಡ್ ಔಟ್ ಮಾಡೋಕ್ಕೆ. ಸಮ್ ಇಸ್ ನಥಿಂಗ್ ಬಟ್ ಅಡಿಷನ್. ಸಮ್ ಅಂತ ಕೊಟ್ಟರೆ ಆ್ಯಡ್ ಮಾಡಬೇಕು. ಸೊ ಲೆಟ್ಸ್ ಟೇಕ್ first question, that is 42,125 and 35,637. ಈಗ ಕ್ವೆಶನಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು ಥೌಸಂಡ್ಸ್ ಪ್ಲೇಸಿಗೆ ಎಸ್ಟಿಮೇಟ್ ಮಾಡೋಕ್ಕೆ ಹೇಳಿರೋದು. ಸೊ ಒನ್ಸ್, ಟೆನ್ಸ್, ಹಂಡ್ರೆಡ್ಸ್, ಥೌಸಂಡ್ಸ್ ಆ್ಯಂಡ್ 10,000. ಸೊ ಥೌಸಂಡ್ಸ್ ಪ್ಲೇಸಿಗೆ ಎಸ್ಟಿಮೇಟ್ ಮಾಡ್ತಿದ್ದೀವಿ ಅಂದರೆ ಅದರ ಲೆಫ್ಟ್ ಡಿಜಿಟ್ಸ್ ಏನು ಚೇಂಜ್ ಆಗಲ್ಲ ಆ್ಯಂಡ್ ರೈಟ್ ಡಿಜಿಟ್ಸ್ ವಿಲ್ ಬಿಕಮ್ 0. ಸೊ ಈ ಪ್ಲೇಸಲ್ಲಿ ಏನು ಬರಿಬೇಕು ಅಂತ ಈ ನಂಬರ್ ಡಿಸೈಡ್ ಮಾಡುತ್ತೆ. ದಿಸ್ ಇಸ್ 1. 1 ಈಸ್ ಲೆಸ್ ದ್ಯಾನ್ 5. ಸೊ ವಿ ವಿಲ್ ಕೀಪ್ 2 ಆ್ಯಸ್ ಇಟ್ ಈಸ್. ಸೊ ಇಟ್ ವಿಲ್ ಬಿಕಮ್ 42,000. ಆ್ಯಂಡ್ ನೆಕ್ಸ್ಟ್ ಹಿಯರ್ ಆಲ್ಸೋ ಥೌಸಂಡ್ಸ್ ಪ್ಲೇಸ್ನ ಬ್ಲ್ಯಾಂಕ್ ಬಿಡ್ತೀವಿ ಆ್ಯಂಡ್ ಡಿಸೈಡಿಂಗ್ ಫ್ಯಾಕ್ಟರ್ ಈಸ್ 6. 6 ಈಸ್ ಗ್ರೇಟರ್ ದ್ಯಾನ್ 5. ಸೊ ಇಟ್ ವಿಲ್ ಬಿಕಮ್ 5 + 1 will become 6. It is 36,000. ಈಗ ಆ್ಯಡ್ ಮಾಡಬೇಕು, ಎಸ್ಟಿಮೇಟ್ ಮಾಡಿ ಅದಾದಮೇಲೆ ಆ್ಯಡ್ ಮಾಡ್ತಾ ಹೋಗ್ತೀವಿ. 0 0 0 6 + 2 8 and 4 + 3 7. ಸೊ ಆನ್ಸರ್ ಈಸ್ 78,000. ಐ ರಿಪೀಟ್, ಫಸ್ಟು ಏನು ಮಾಡಬೇಕು, ಥೌಸಂಡ್ಸ್ ಪ್ಲೇಸಿಗೆ ಎಸ್ಟಿಮೇಟ್ ಮಾಡಬೇಕು. ಥೌಸಂಡ್ಸ್ ಪ್ಲೇಸಿಗೆ ಎಸ್ಟಿಮೇಟ್ ಆದಮೇಲೆ ನಾವು ಆ್ಯಡ್ ಮಾಡಬೇಕು. ಅವರು ವೆರಿಫಿಕೇಷನ್ ಏನೂ ಕೇಳಿಲ್ಲ. ವೆರಿಫಿಕೇಷನ್ ಕೇಳಿದರೆ ಇದೆರಡನ್ನೂ ಆ್ಯಡ್ ಮಾಡಿ ಮತ್ತೆ ವೆರಿಫೈ ಮಾಡಿ ನೋಡ್ತಿದ್ವಿ. ಬರೀ ಜಸ್ಟ್ ಎಸ್ಟಿಮೇಟ್ ಸಮ್ ಆಫ್ ದ ಫಾಲೋಯಿಂಗ್ ಬೈ ರೌಂಡಿಂಗ್ ಆಫ್ ಟು ದ ನಿಯರೆಸ್ಟ್ ಥೌಸಂಡ್ಸ್ ಪ್ಲೇಸ್ ಅಂತ ಕೇಳಿದರೆ ಜಸ್ಟ್ ಎಸ್ಟಿಮೇಟ್ ಮಾಡಿ ಆ್ಯಡ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಸೆಕೆಂಡ್ ಒನ್, 54,837 +
41,354. ಇಲ್ಲೂ ಏನಾಯಿತು ಥೌಸಂಡ್ಸ್ ಪ್ಲೇಸಿಗೆ ಎಸ್ಟಿಮೇಟ್ ಮಾಡಬೇಕು. ಸೊ ಥೌಸಂಡ್ಸ್ ಪ್ಲೇಸ್ನ ಬ್ಲ್ಯಾಂಕ್ ಬಿಡ್ತೀವಿ ಆ್ಯಂಡ್ ರಿಮೈನಿಂಗ್ ಡಿಜಿಟ್ ವಿಲ್ ಬಿಕಮ್ 0. ಹಿಯರ್ ಆಲ್ಸೋ ಥೌಸಂಡ್ಸ್ ಪ್ಲೇಸಿಗೆ ಎಸ್ಟಿಮೇಟ್ ಮಾಡೋದ್ರಿಂದ ರಿಮೈನಿಂಗ್ ಡಿಜಿಟ್ಸ್ ವಿಲ್ ಬಿಕಮ್ 0. 8 ಇದೆ, 8 ಈಸ್ ಗ್ರೇಟರ್ ದ್ಯಾನ್ 5. ಗ್ರೇಟರ್ ದ್ಯಾನ್ 5 ಇದ್ದರೆ ಯು ಹ್ಯಾವ್ ಟು ಆ್ಯಡ್ +1, ಸೊ ಇಟ್ ವಿಲ್ ಬಿಕಮ್ 5. 4 + 1 ವಿಲ್ ಬಿಕಮ್ 5. ಹಿಯರ್ 3 ಇದೆ, 3 means less than 5, so 1 as it is ಹಂಗೆ ಬರಿತೀನಿ. ಸೊ ಇಟ್ ವಿಲ್ ಬಿಕಮ್ 41,000. ಸೊ ಫಸ್ಟ್ ಪ್ರೊಸೀಜರ್ನ ನಾನು ಹೆಂಗೆ ಮಾಡಿಸ್ತಿದ್ದೀನಿ ಅದೇ ಥರ ಫಾಲೋ ಮಾಡಿರಿ, ಏನೇ ಕನ್ಫ್ಯೂಷನ್ ಆಗಲ್ಲ. 0 + 0 0, 0 + 0 0 and 5 + 1 6, 5 + 4 9. ಸೊ ಆನ್ಸರ್ ಇಸ್ 96,000. ಸೊ ಎಸ್ಟಿಮೇಟ್ ಮಾಡಬೇಕಾದ್ರೆ ಕರೆಕ್ಟಾಗಿ ಎಸ್ಟಿಮೇಟ್ ಮಾಡಿದ್ರೆ ಆನ್ಸರ್ ಕರೆಕ್ಟಾಗಿ ಬರುತ್ತೆ. Next, third, 33,231 and 20,097. ಸೊ ಇದು ನಿಯರೆಸ್ಟ್ ಥೌಸಂಡ್ಸ್ ಪ್ಲೇಸಿಗೆ, ಥೌಸಂಡ್ಸ್ ಪ್ಲೇಸ್ ಎಲ್ರಿಗೂ ಗೊತ್ತಿದೆ. ದಿಸ್ ಥೌಸಂಡ್ಸ್ ಪ್ಲೇಸ್ ವಿಲ್ ಕೀಪ್ ಇಟ್ ಆಸ್ ಬ್ಲ್ಯಾಂಕ್ ಆ್ಯಂಡ್ ಹಿಯರ್ ಆಲ್ಸೋ. See, deciding factor idu 2 is less than 5, so we will keep as it is. Here 0, 0 is also less than 5, 0 kuda less than 5 alma, so 0 ide 0 na itteve. And now you can add 3 + 0 3, 3 + 2 5, so it will become 53,000. Next, fourth one, 47,463 and 41,541. ಈಗ ಥೌಸಂಡ್ಸ್ ಪ್ಲೇಸಿಗೆ ಅಗೇನ್ ಎಸ್ಟಿಮೇಟ್ ಮಾಡ್ತೀವಿ. 4,000s place ರಿಮೈನಿಂಗ್ ಡಿಜಿಟ್ಸ್ ಆರ್ 0. ಹಿಯರ್ ಆಲ್ಸೋ. ಸೊ ದಿಸ್ ಇಸ್ ದ ಡಿಸೈಡಿಂಗ್ ಫ್ಯಾಕ್ಟರ್. 4 ಈಸ್ ಲೆಸ್ ದ್ಯಾನ್ 5 ಅಂದರೆ 7 ಆ್ಯಸ್ ಇಟ್ ಈಸ್ ಇರ್ತೀವಿ. ಹಿಯರ್ 5 ಇದ್ರೂ ಗ್ರೇಟರ್ ದ್ಯಾನ್ 5 ಇದ್ರೂ 1 ಆ್ಯಡ್ ಮಾಡ್ತೀವಿ. ಸೊ 5 ಇದೆ, 1ಗೆ ಪ್ಲಸ್ ಆ್ಯಡ್ ಮಾಡಿದ್ರೆ 2 ಆಗುತ್ತೆ. ಇಟ್ ವಿಲ್ ಬಿಕಮ್ 42,000. isn't it? ಸೊ ಕನ್ಫ್ಯೂಷನ್ ಬೇಡ, ಪ್ರೊಸೀಜರ್ ಕ್ಲಿಯರಾಗಿ ತಿಳ್ಕೊಡ್ರಿ. ಒಂದು ಪ್ರಾಬ್ಲಮ್ನಿಗೆ ಕರೆಕ್ಟಾಗಿ ಪ್ರೊಸೀಜರ್ ಗೊತ್ತಿದ್ರೆ ಎಲ್ಲ ಪ್ರಾಬ್ಲಮ್ಸ್ನು ಈಸಿಯಾಗಿ ಮಾಡ್ಬೋದು. 7 + 2 9, 4 + 4 8. ಸೊ ಆನ್ಸರ್ ವಿಲ್ ಬಿಕಮ್ 89,000. Is it clear? So let's take fourth main. Estimate the following by rounding off to the 10,000 place. So ಇಲ್ಲಿ ಸಮ್ನೆ ಫೈಂಡ್ ಔಟ್ ಮಾಡಕ್ಕೆ ಹೇಳಿದ್ದಾರೆ, ಬಟ್ 10,000s ಪ್ಲೇಸಿಗೆ ರೌಂಡ್ ಆಫ್ ಮಾಡಕ್ಕೆ ಹೇಳಿದ್ದಾರೆ. 56,256 and 24,872. ಸೊ ಹೆಂಗೆ ಎಸ್ಟಿಮೇಟ್ ಮಾಡ್ತೀರಾ? ಇಲ್ಲಿ 10,000s ಪ್ಲೇಸ್ ಐಡೆಂಟಿಫೈ ಮಾಡ್ಕೋಬೇಕು. 1s, 10s, 100s, 1000s and 10,000. ಸೊ ದಿಸ್ ಇಸ್ 10,000s ಪ್ಲೇಸ್. ಕ್ವೆಶನಲ್ಲಿ 10,000s ಪ್ಲೇಸಿಗೆ ಎಸ್ಟಿಮೇಟ್ ಮಾಡಕ್ಕೆ ಹೇಳಿದ್ರೆ, ಸೊ 10,000s ಪ್ಲೇಸಲ್ಲಿ ಏನು ಬರೀಬೇಕು ಅಂತ ಡಿಸೈಡ್ ಆಮೇಲೆ ಮಾಡೋಣ. and remaining digits will become 0, isn't it? So is 6 is greater than 5, so it will become 5 + 1 is 6. and 4 less than 5 ಇದೆ, ಲೆಸ್ ದ್ಯಾನ್ 5 ಇದ್ರೆ 2 ಹಾಗೆ ಇಟ್ಕೊಳ್ತೀವಿ. ಇಲ್ಲಿ ನೋಡ್ರಿ ಗ್ರೇಟರ್ ದ್ಯಾನ್ 5 ಇದೆ, ಗ್ರೇಟರ್ ದ್ಯಾನ್ 5 ಇದ್ರೆ ಈ ನಂಬರ್ಗೆ +1 ಆ್ಯಡ್ ಮಾಡಬೇಕು. 5ಗೆ +1 ಆ್ಯಡ್ ಮಾಡಿದ್ರೆ 6 ಆಗುತ್ತೆ. ಸೊ ಅದಕ್ಕೆ 60,000. ನೆಕ್ಸ್ಟ್ 20,000. ಈಗ ಸಮ್ ಮಾಡಬೇಕು. 6 + 2 8. So it will become 80,000. Next, second one, 47,671 plus 28,745. ಸಿ ಇಲ್ಲೂ ಕೂಡ 10,000s ಪ್ಲೇಸಿಗೆ ಎಸ್ಟಿಮೇಟ್ ಮಾಡೋಕ್ಕೆ ಹೇಳಿದ್ದಾರೆ. 10,000s ಪ್ಲೇಸಲ್ಲಿ ಏನು ಬರೀಬೇಕು ಅಂತ ಗೊತ್ತಿಲ್ಲ. ಆ್ಯಂಡ್ ರಿಮೈನಿಂಗ್ ಡಿಜಿಟ್ಸ್ ವಿಲ್ ಬಿಕಮ್ 0. and here also 10,000s place
10,000s ಪ್ಲೇಸಿಗೆ ಬ್ಲ್ಯಾಂಕ್ ಇಟ್ಕೊಂಡು ರಿಮೈನಿಂಗ್ ಡಿಜಿಟ್ಸ್ ವಿಲ್ ಬಿಕಮ್ 0. ಸೊ ಈಗ 7 ಇದೆ ಥೌಸಂಡ್ಸ್ ಪ್ಲೇಸಲ್ಲಿ. 7 ಈಸ್ ಗ್ರೇಟರ್ ದ್ಯಾನ್ 5, ಸೊ ಯು ಹ್ಯಾವ್ ಟು ಆ್ಯಡ್ +1. 4 + 1 ವಿಲ್ ಬಿಕಮ್ 5. ಇಲ್ಲೂ 8 ಇದೆ, 8 ಅಂದರೆ ಗ್ರೇಟರ್ ದ್ಯಾನ್ 5 ಅಲ್ವಾ. 2 + 1 ವಿಲ್ ಬಿಕಮ್ 3. ಸೊ ಈಗ ಆ್ಯಡ್ ಮಾಡೋಣ. 5 + 3 is 8. ಸೊ ಇಟ್ ಈಸ್ 80,000. ನೋಡಿರಿ ಇಲ್ಲೂ ಕೂಡ 80,000 ಬಂತು, ಇಲ್ಲೂ ಕೂಡ 80,000 ಬಂತು. ಬಟ್ ಇಲ್ಲಿ ಫುಲ್ ನಂಬರ್ಸೇ ಡಿಫ್ರೆಂಟ್ ಇದೆ. 46,256, 24,872. ಇದನ್ನ ಆ್ಯಡ್ ಮಾಡಿದ್ರು 80,000 ಬರ್ತಿದೆ, ಇದನ್ನ ಆ್ಯಡ್ ಮಾಡಿದ್ರು 80,000 ಬರ್ತಿದೆ. ಇದರಿಂದ ಏನು ತಿಳ್ಕೊಬೋದು ಅಂದರೆ ಅದಕ್ಕೋಸ್ಕರನೇ ನಾವು ಅಪ್ರಾಕ್ಸಿಮೇಷನ್ ಅನ್ನೋದು ಎಕ್ಸಾಕ್ಟ್ ವ್ಯಾಲ್ಯೂ ಅನ್ನಲ್ಲ. ಸೊ ದಿಸ್ ಇಸ್ ನಾಟ್ ಅನ್ ಅಕ್ಯುರೇಟ್ ಇರಲ್ಲ ಇದು. ಕೆಲವೊಂದು ಸಲ ಎಲ್ಲ ಕಡೆನೂ ಅಕ್ಯುರೇಟ್ ವ್ಯಾಲ್ಯೂಸ್ ಯೂಸ್ ಮಾಡೋಕ್ಕಾಗಲ್ಲ. ಆ ಥರ ಟೈಮಲ್ಲಿ ನಮಗೆ ಅಪ್ರಾಕ್ಸಿಮೇಷನ್ ಯೂಸ್ ಆಗುತ್ತೆ. ಅಪ್ರಾಕ್ಸಿಮೇಷನ್ ಯೂಸೇ ಆಗಲ್ಲ ಅಂತ ಏನಿಲ್ಲ, ತುಂಬ ಕಡೆ ಅಪ್ರಾಕ್ಸಿಮೇಷನ್ ಯೂಸ್ ಮಾಡ್ತೀವಿ ನಾವು ಡೈಲಿ ಲೈಫಲ್ಲಿ. ಸೊ ಅದಕ್ಕೋಸ್ಕರ ಇದನ್ನ ಸ್ಟಡಿ ಮಾಡೋದು. 32,184 ಆ್ಯಂಡ್ 45,138. 10,000s place ಅಂದರೆ 3, ರಿಮೈನಿಂಗ್ ಡಿಜಿಟ್ಸ್ ವಿಲ್ ಬಿಕಮ್ 0. This is 2. 2 is greater than 5. Sorry, 2 is less than 5. So 3ನ ಹಂಗೆ ಇಟ್ಕೊಳ್ತೀವಿ. ಆ್ಯಂಡ್ 5 ಅಂದರೆ 5 ಇದ್ರೂ ಕೂಡ +1ನ ಆ್ಯಡ್ ಮಾಡ್ತೀವಿ. 4 + 1 ವಿಲ್ ಬಿಕಮ್ 5. 5 + 3 8. 80,000 addition. So 80,000. ಸೊ ಈ 3 ಪ್ರಾಬ್ಲಮ್ಸಲ್ಲೂ 80,000 ಬಂದಿದೆ. ಬಟ್ ನಂಬರ್ಸ್ ಆರ್ ಡಿಫ್ರೆಂಟ್. 15,000, 25 ಆ್ಯಂಡ್ 40,165. ಇಲ್ಲೂ 10,000s ಪ್ಲೇಸಿಗೆ ಎಸ್ಟಿಮೇಟ್ ಮಾಡೋಣ. 10,000s ಪ್ಲೇಸಿಗೆ ಎಸ್ಟಿಮೇಟ್ ಮಾಡೋಣ. 5 ಇದೆ, 5 is 5 ಆ್ಯಂಡ್ ಗ್ರೇಟರ್ ದ್ಯಾನ್ 5 ಇದ್ರೆ ಏನು ಮಾಡ್ತೀವಿ, +1 ಆ್ಯಡ್ ಮಾಡ್ತೀವಿ. 1 ವಿಲ್ ಬಿಕಮ್ 2. ಆ್ಯಂಡ್ 0 ಈಸ್ ಲೆಸ್ ದ್ಯಾನ್ 5. 4ನ ಆ್ಯಸ್ ಇಟ್ ಈಸ್ ಇಟ್ಕೊಳ್ತೀವಿ. 0 0 0 0 4 + 2 6. ಸೊ ಇಟ್ ವಿಲ್ ಬಿಕಮ್ 60,000. ಸೊ ಈ ನಂಬರ್ಸು ಯಾವುದಕ್ಕೆ ನಾವು ಎಸ್ಟಿಮೇಟ್ ಮಾಡ್ತೀವೋ ಅದ್ರ ನೆಕ್ಸ್ಟ್ ನಂಬರ್ ತುಂಬ ಇಂಪಾರ್ಟೆಂಟ್. ಆ ನಂಬರ್ನ ನೋಡಿ ನಾವು ಈ ವ್ಯಾಲ್ಯೂಲಿ ಏನು ಬರೀಬೇಕು ಅಂತ ಡಿಸೈಡ್ ಮಾಡ್ತೀವಲ್ಲ. ಸೊ ಈ ನಂಬರ್ ಏನಿದೆ ಅಂತ ಕರೆಕ್ಟಾಗಿ ಅಬ್ಸರ್ವ್ ಮಾಡಬೇಕು. ಈಸ್ ಇಟ್ ಕ್ಲಿಯರ್? ಸೊ ದಿಸ್ ಇಸ್ 60,000. ಲೆಟ್ಸ್ ಟೇಕ್ 5th main now. Estimate the difference ಅಂದರೆ subtraction. Difference of the following by rounding off to the nearest thousands place. ಅಬ್ಸರ್ವ್ ಮಾಡಿರಿ, ಥೌಸಂಡ್ಸ್ ಪ್ಲೇಸಿಗೆ ಎಸ್ಟಿಮೇಟ್ ಮಾಡೋಕ್ಕೆ ಹೇಳಿದ್ದಾರೆ. ಮಾಡಿ ಡಿಫ್ರೆನ್ಸ್ ಮೀನ್ಸ್ ನೀವು ಸಬ್ಟ್ರ್ಯಾಕ್ಟ್ ಮಾಡಬೇಕು. ಸೊ ಮೇನ್ ಯಾವುದು? 5th ಮೇನ್. ನೀವೆಲ್ಲ ಎಸ್ಟಿಮೇಷನ್ ಸೇಮ್ ಇರುತ್ತೆ, ಜಸ್ಟ್ ಸಮ್ ಮಾಡೋದು ಡಿಫ್ರೆನ್ಸ್ ಮಾಡೋದು ಮಾತ್ರ ಚೇಂಜ್ ಆಗುತ್ತೆ. ಇಷ್ಟೋ ತನಕ ಮಾಡಿದ್ರಿ ಅಲ್ವಾ ಥೌಸಂಡ್ಸ್ ಪ್ಲೇಸಿಂದು. ಫಸ್ಟ್ 2 ಮೇನ್ ಮಾಡಿದ್ರಿ, ಮತ್ತು ಅಗೇನ್ ಥೌಸಂಡ್ಸ್ ಪ್ಲೇಸಿಗೆ ಕೊಟ್ಟಿದ್ದಾರೆ 5th ಮೇನಲ್ಲಿ. ದಟ್ ಈಸ್ 65,487 ಆ್ಯಂಡ್ 46,502. ಹೆಂಗೆ ಎಸ್ಟಿಮೇಟ್ ಮಾಡ್ತೀರಾ? ಇಲ್ಲಿ ಥೌಸಂಡ್ಸ್ ಪ್ಲೇಸ್ ಇದು 1s, 10s, 100. ಸೊ ಈ 6ನ ಹಾಗೆ ಇಟ್ಕೊಳ್ತೀವಿ. ಯಾಕೆ 6 ಹಾಗೆ ಇಟ್ಕೊಳ್ತೀವಿ ಅಂದರೆ 1000 ಪ್ಲೇಸ್ನ ಲೆಫ್ಟಿಗಿದೆ, ಅದೇನು ಚೇಂಜ್ ಆಗೋವಾಗಿಲ್ಲ. ಸೊ ಅದನ್ನ ಹಾಗೆ ಇಟ್ಕೊಳ್ತೀವಿ. ಆ್ಯಂಡ್ ಥೌಸಂಡ್ಸ್ ಪ್ಲೇಸ್ನ ಬ್ಲ್ಯಾಂಕ್ ಬಿಟ್ಕೊಂಡು ರಿಮೈನಿಂಗ್ ಡಿಜಿಟ್ಸ್ ವಿಲ್ ಬಿಕಮ್ 0. ಹಿಯರ್ ಆಲ್ಸೋ ಈಗ ಥೌಸಂಡ್ಸ್ ಪ್ಲೇಸಲ್ಲಿ ಏನು ಬರೀಬೇಕು ಅಂತ ನೋಡ್ತೀವಿ. ಇದನ್ನು ನೋಡಬೇಕಂದ್ರೆ ರೈಟ್ ನಂಬರ್ನ ನೋಡ್ತೀವಿ. ರೈಟ್ ನಂಬರ್ ಇಸ್ 4. 4 ಈಸ್ ಲೆಸ್ ದ್ಯಾನ್ 5. ಲೆಸ್ ದ್ಯಾನ್ 5 ಇದ್ರೆ ವಿ ವಿಲ್ ಕೀಪ್ ದ ನಂಬರ್ ಆ್ಯಸ್ ಇಟ್ ಈಸ್. ಅದೇ ನಂಬರ್ನ ಹಾಗೆ ಇಟ್ಕೊಳ್ಳಿ. ಸೊ ಹಿಯರ್ 5 ಇದೆ, 5 ಇದ್ರೂ ಕೂಡ ನಾವು +1ನ ಆ್ಯಡ್ ಮಾಡಬೇಕು. 6 + 1 ವಿಲ್ ಬಿಕಮ್ 7. 5 + 7. 5 + 7 ಎಷ್ಟಾಯಿತು? 12. ಸೊ 1 ಕ್ಯಾರಿ. 6 + 4 10, 10 + 1 11 ಆ್ಯಂಡ್
ಸಾರಿ, ಇಲ್ಲಿ ಏನು ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ರು, ಇಟ್ ಇಸ್ ನಾಟ್ ಅ ಸಮ್, ಯು ಹ್ಯಾವ್ ಟು ಟೇಕ್ ಡಿಫ್ರೆನ್ಸ್. ಹೌದಲ್ವಾ? 0 0 ಹೋದ್ರೆ 0, 0 0 ಹೋದ್ರೆ 0, 0 0 ಹೋದ್ರೆ 0. 5 7 ಅವೆಲ್ಲ ಏನು ಮಾಡ್ತೀರಿ, ಬಾರೋ ತಗೊಳ್ತೀರಿ. ಸೊ ಇಟ್ ವಿಲ್ ಬಿಕಮ್ 15. ಹಿಯರ್ ಇಟ್ ವಿಲ್ ಬಿಕಮ್ 5. 15 ಅಲ್ಲಿ 7 ಹೋದ್ರೆ ಎಷ್ಟಾಗುತ್ತೆ, 8. ಆ್ಯಂಡ್ 5 4 ಹೋದ್ರೆ 1. ಸೊ ಆನ್ಸರ್ ವಿಲ್ ಬಿಕಮ್ 18,000. ನೆಕ್ಸ್ಟ್ 45,630 and 32,148. Ones, tens, hundreds, thousands and 10,000. So thousands place ಗೆ estimate ಮಾಡ್ತಿರೋದ್ರಿಂದ we don't know what to write in the thousands place, and remaining digit will become 0. Here also 6 ಇದೆ, it is greater than 5, so 5 will become 6. And here also 1 ಇದೆ, 1 ಅಂದರೆ less than 5, less than 5 ಅಂದರೆ we will keep as it is. ಸೊ 2 ಹಂಗೆ ಇಟ್ಕೊಳ್ತೀವಿ. ಈಗ ಸಬ್ಟ್ರ್ಯಾಕ್ಟ್ ಮಾಡಬೇಕು ನೆನಪಲ್ಲಿ, ನಾಟ್ ಅಡಿಷನ್. 0 0 ಹೋದರೆ 0 0, 6 2 ಹೋದರೆ 4, 4 3 ಹೋದರೆ 1. ಸೊ ಆನ್ಸರ್ ವಿಲ್ ಬಿಕಮ್ 14,000. ಸೊ ಆ್ಯಸ್ ಇಟ್ ಈಸ್ ನಿಮ್ಮ ಥೌಸಂಡ್ಸ್ ಪ್ಲೇಸಲ್ಲಿ ಹೆಂಗೆ ಎಸ್ಟಿಮೇಟ್ ಮಾಡಿದ್ರು ಅದೇ ಥರನೇ ಮಾಡಬೇಕು, ಜಸ್ಟ್ ನೀವು ಸಬ್ಟ್ರಾಕ್ಷನ್ ಮಾಡ್ತಾ ಹೋಗ್ತೀರಿ. ನೆಕ್ಸ್ಟ್ ಥರ್ಡ್ ಕ್ವೆಶನ್. $57,146 right, 25,472. ಥೌಸಂಡ್ಸ್ ಪ್ಲೇಸಿಗೆ ಎಸ್ಟಿಮೇಟ್ ಮಾಡ್ತಿರ್ತೀವಿ. ಸೊ ಆ ನಂಬರ್ನ ಬ್ಲ್ಯಾಂಕ್ ಬಿಡೋಣ. ಆ್ಯಂಡ್ ರಿಮೈನಿಂಗ್ ಡಿಜಿಟ್ಸ್ ವಿಲ್ ಬಿಕಮ್, ಎಲ್ಲ ಪ್ರಾಬ್ಲಮ್ಸಿಗೆ ಒಂದೇ ಪ್ರೊಸೀಜರ್ ಫಾಲೋ ಮಾಡಿದ್ರೆ ನಿಮಗೆ ಪ್ರಾಕ್ಟೀಸ್ ಜಾಸ್ತಿ ಆಗುತ್ತೆ, ಆಗ ಇನ್ನೂ ಮಿಸ್ಟೇಕ್ಸ್ ಆಗಲ್ಲ. ಈಗ ಸಬ್ಟ್ರಾಕ್ಷನ್ ಮಾಡಬೇಕಾಗಿದೆ. ಇಲ್ಲಿ 1 ಇದೆ, ಇಮಿಡಿಯೇಟ್ ರೈಟ್ ನಂಬರ್ ಯಾವುದಿದೆ, 1 ಇದೆ, ಇಟ್ ಈಸ್ ಲೆಸ್ ದ್ಯಾನ್ 5, 7 ಹಾಗೆ ಇಟ್ಕೊಳ್ತೀವಿ. ಇಲ್ಲಿ ಥೌಸಂಡ್ಸ್ ಪ್ಲೇಸ್ ಅಂದರೆ ಇವೆರಡು. ಸೊ 4, ಇಟ್ ಈಸ್ ಆಲ್ಸೋ ಲೆಸ್ ದ್ಯಾನ್ 5, 5ನ ಹಾಗೆ ಇಟ್ಕೊಳ್ತೀವಿ. 0 0 ಹೋದರೆ 0, 7 5 ಹೋದರೆ 2, ಆ್ಯಂಡ್ 5 2 ಹೋದರೆ 3. ಸೊ ಆನ್ಸರ್ ವಿಲ್ ಬಿಕಮ್ 32,000. ನೆಕ್ಸ್ಟ್ ಫೋರ್ತ್ ಕ್ವೆಶನ್. 60,046, 15,247. ಹೆಂಗೆ ಮಾಡ್ತೀರಾ, ಥೌಸಂಡ್ಸ್ ಪ್ಲೇಸಲ್ಲಿ ಏನು ಬರಿಬೇಕು ಅಂತ ಆಮೇಲೆ ಡಿಸೈಡ್ ಮಾಡ್ತೀರಾ. ಆ್ಯಂಡ್ ರಿಮೈನಿಂಗ್ ಡಿಜಿಟ್ಸ್ನ 0 ಮಾಡ್ಕೊಳ್ತೀರಾ. 0 ಇದೆ, ಇಟ್ ಈಸ್ ಲೆಸ್ ದ್ಯಾನ್ 5, ಇಲ್ಲೂ 0 ಇದೆ, ಹಾಗೆ ಇಟ್ಕೊಳ್ತೀವಿ 0ನ. ಸೊ ಥೌಸಂಡ್ಸ್ ಪ್ಲೇಸ್ನ ಫಸ್ಟ್ ಮಾರ್ಕ್ ಮಾಡ್ಕೊಬೇಡ್ರಿ. ಇದ್ರ ರೈಟ್ ಸೈಡ್ ಯಾವುದು, 2, 2 ಈಸ್ ಲೆಸ್ ದ್ಯಾನ್ 5, ಲೆಸ್ ದ್ಯಾನ್ 5 ಅಂದರೆ ಈ ಡಿಜಿಟ್ನ ಹಾಗೆ ಇಟ್ಕೊಳ್ತೀವಿ. isn't it? Now you can subtract. 0 0 ಹೋದರೆ 0, 0 0 ಹೋದರೆ 0. ಈಗ ಬಾರೋ ಏನಾಗುತ್ತೆ, 10 ಆಗುತ್ತೆ. 10ಅಲ್ಲಿ 5 ಹೋದರೆ 5, 5ಅಲ್ಲಿ 1 ಹೋದರೆ 4. ಸೊ ಆನ್ಸರ್ ಏನಾಯಿತು, 45,000. isn't it? ಸೊ ಫಸ್ಟು ಥೌಸಂಡ್ಸ್ ಪ್ಲೇಸಿಗೆ ಕರೆಕ್ಟಾಗಿ ಎಸ್ಟಿಮೇಟ್ ಮಾಡಿಕೊಂಡು ಅದಾದಮೇಲೆ ಸಬ್ಟ್ರಾಕ್ಟ್ ಮಾಡಿ. ನೆಕ್ಸ್ಟ್ ಸಿಕ್ಸ್ತ್ ಮೇನ್. Estimate the difference of the following by rounding off to the nearest 10,000s place. ಇಲ್ಲಿ ಥೌಸಂಡ್ಸ್ ಪ್ಲೇಸಿಗೆ ರೌಂಡ್ ಆಫ್ ಮಾಡಿ ಸಬ್ಟ್ರಾಕ್ಷನ್ ಮಾಡಿದ್ವಿ. ನೆಕ್ಸ್ಟ್ ಮೇನಲ್ಲಿ 10,000s ಪ್ಲೇಸಿಗೆ ಎಸ್ಟಿಮೇಟ್ ಮಾಡಿಕೊಂಡು ಸಬ್ಟ್ರಾಕ್ಷನ್ ಮಾಡ್ತಾ ಹೋಗ್ತೀವಿ. ಸೊ ಲೆಟ್ಸ್ ಟೇಕ್ ಸಿಕ್ಸ್ತ್ ಮೇನ್. 51,689 and 34,685. 10,000s place, remember you have to round off to the nearest 10,000s place. So this is 10,000. ಇಲ್ಲಿ 10,000s ಪ್ಲೇಸ್ನ ಮಾರ್ಕ್ ಮಾಡ್ಕೊಂಬಿಡ್ರಿ. ಆ್ಯಂಡ್ ರಿಮೈನಿಂಗ್ ಡಿಜಿಟ್ ಇವೆರಡು 10,000s ಪ್ಲೇಸಲ್ಲಿದೆ. ಆ್ಯಂಡ್ ರಿಮೈನಿಂಗ್ ಡಿಜಿಟ್ ವಿಲ್ ಬಿಕಮ್ 0. So this is and 1 immediate right number 1 ಇದೆ, it is less than 5, so we will keep the number as it is. Less than 5 ಇದ್ರೆ ಆ ನಂಬರ್ನ ಹಾಗೆ ಇಟ್ಕೊಳ್ತೀವಿ. 4 is also less than 5, 3ನ ಹಾಗೆ ಇಟ್ಕೊಳ್ತೀವಿ. That is 30,000.
50,000 and 30,000. ಈಗ ಡಿಫ್ರೆನ್ಸ್ ತೆಗಿತೀವಿ. 0 0 ಹೋದರೆ 0, 5 3 ಹೋದರೆ 2. ಸೊ ಆನ್ಸರ್ ವಿಲ್ ಬಿಕಮ್ 20,000. ಸೊ ಇಲ್ಲಿ 10,000 ಪ್ಲೇಸಿಗೆ ಎಸ್ಟಿಮೇಟ್ ಮಾಡ್ತಿದ್ದೀವಿ ಅಂದರೆ 50,000 30,000 ಅದೇ ಥರನೇ ಬರ್ತಾ ಹೋಗ್ತವೆ ವ್ಯಾಲ್ಯೂಸ್. ನೆಕ್ಸ್ಟ್ ಸೆಕೆಂಡ್ ಒನ್ 86,853 and 47,829. thousands place 10,000 place ಅಂದರೆ 8 and 4. So remaining digits will become 0. 6 ಇದೆ. 6 means greater than 5. greater than 5 ಇದ್ರೆ plus 1 add ಮಾಡಬೇಕು. 8 plus 1 will become 9. So it is 90,000. 7 is also greater than 5. 4 plus 1 will become 5. 50,000. ಈಗ ಡಿಫ್ರೆನ್ಸ್ ತೆಗಿತೀವಿ. 0 0 ಹೋದರೆ 0, 9 and 5 ಹೋದರೆ 4. So answer will become 40,000. Let's take third question. $80,808 and 55,055. So 10,000 place ಅಂದರೆ 8 and 5. So ಆ 8 and 5 places ಬಿಟ್ಟು ರಿಮೈನಿಂಗ್ ಡಿಜಿಟ್ಸ್ ವಿಲ್ ಬಿಕಮ್ 0. ಸೊ ಈ ಪ್ಲೇಸಲ್ಲಿ ಏನು ಬರೀಬೇಕು ಅಂತ ಇಮಿಡಿಯೇಟ್ ರೈಟ್ ನಂಬರ್ ಡಿಸೈಡ್ ಮಾಡುತ್ತೆ. 0 ಲೆಸ್ ದ್ಯಾನ್ 5 ಇದೆ. ಸೊ 8ನ ಆ್ಯಸ್ ಇಟ್ ಈಸ್ ಇಟ್ಕೊಳ್ತೀನಿ. 5 ಆ್ಯಂಡ್ ಗ್ರೇಟರ್ ದ್ಯಾನ್ 5 ಇದ್ರೆ ಏನು ಮಾಡಬೇಕು? ಪ್ಲಸ್ 1 ಆ್ಯಡ್ ಮಾಡಬೇಕು. 5ಗೆ ಪ್ಲಸ್ 1 ಮಾಡಿದ್ರೆ 6 ಆಗುತ್ತೆ. ಸೊ 60,000. ನಾವು ಯು ಕ್ಯಾನ್ ಸಬ್ಟ್ರಾಕ್ಟ್ 0 0 0. 8ಅಲ್ಲಿ 6 ಹೋದರೆ 2. ಸೊ ಆನ್ಸರ್ ಇಸ್ 20,000. ನೆಕ್ಸ್ಟ್ 77,777 and 44,444. ಇಲ್ಲಿ 10,000 ಪ್ಲೇಸ್ನ ಮಾರ್ಕ್ ಮಾಡಿಕೊಡ್ರಿ. ಫಸ್ಟು ಯಾವ ಪ್ಲೇಸಿಗೆ ಎಸ್ಟಿಮೇಟ್ ಮಾಡ್ತಿದ್ದೀವೋ ಆ ಪ್ಲೇಸ್ನ ಮಾರ್ಕ್ ಮಾಡ್ಕೊಂಡು ಬಿಡಬೇಕು. ಸೊ ಈಗ ಮಾರ್ಕ್ ಮಾಡ್ಕೊಂಡಾಗ ರಿಮೈನಿಂಗ್ ಡಿಜಿಟ್ಸ್ ವಿಲ್ ಬಿಕಮ್ 0. 7 ಇದೆ. 7 ಮೀನ್ಸ್ ಗ್ರೇಟರ್ ದ್ಯಾನ್ 5. ಗ್ರೇಟರ್ ದ್ಯಾನ್ 5 ಅಂದರೆ 7ಗೆ ಪ್ಲಸ್ 1 ಆ್ಯಡ್ ಮಾಡಿದರೆ 8 ಆಗುತ್ತೆ. ಸೊ 80,000. ಆ್ಯಂಡ್ 4 ಈಸ್ ಲೆಸ್ ದ್ಯಾನ್ 5. ಲೆಸ್ ದ್ಯಾನ್ 5 ಇದ್ರೆ ವಿ ವಿಲ್ ಕೀಪ್ ದ ಡಿಜಿಟ್ ಆ್ಯಸ್ ಇಟ್ ಈಸ್. ಸೊ ಇಟ್ ಇಸ್ 40,000. 8ಅಲ್ಲಿ 4 ಹೋದರೆ 4. ಸೊ ಆನ್ಸರ್ ಈಸ್ 40,000, isn't it? So this is the estimation of difference. Next we have estimate the product of each of the following by rounding of to its highest place. See ನಾವು 1 to 6th ಮೇನ್ ತನಕ ಏನು ಮಾಡಿದ್ವಿ? 10,000 ಪ್ಲೇಸ್ ಅಂತ ಕೊಟ್ಟಿದ್ರು, 1000 ಪ್ಲೇಸ್ ಅಂತ ಪರ್ಟಿಕ್ಯುಲರ್ ಆಗಿ ಅವರೇ ಕೊಟ್ಟಿದ್ರು. ಬಟ್ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ಎಸ್ಟಿಮೇಟ್ ದ ಪ್ರಾಡಕ್ಟ್ ಆಫ್ ಈಚ್ ಆಫ್ ದ ಫಾಲೋಯಿಂಗ್ ಬೈ ರೌಂಡಿಂಗ್ ಆಫ್ ಟು ಇಟ್ಸ್ ಹೈಯೆಸ್ಟ್ ಪ್ಲೇಸ್ ವ್ಯಾಲ್ಯೂ. ಅಂದರೆ ನಾವೇ ಡಿಸೈಡ್ ಮಾಡಬೇಕು ಯಾವ ಪ್ಲೇಸಿಗೆ ರೌಂಡ್ ಆಫ್ ಮಾಡ್ತಿದ್ದೀವಿ ಅಂತ ಬೇಸ್ಡ್ ಆನ್ ಹೈಯೆಸ್ಟ್ ಪ್ಲೇಸ್ ವ್ಯಾಲ್ಯೂ. ಯಾವುದು ಪ್ಲೇಸ್ ವ್ಯಾಲ್ಯೂ ಹೈಯೆಸ್ಟ್ ಇರುತ್ತೋ ಅದಕ್ಕೆ ನಾವು ರೌಂಡ್ ಆಫ್ ಮಾಡ್ತಾ ಹೋಗಬೇಕು. ಸೊ ಪ್ರಾಡಕ್ಟ್ ಆ್ಯಂಡ್ ಡಿವಿಷನ್, ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನಲ್ಲಿ ನಾವೇ ಯಾವ ಪ್ಲೇಸ್ ವ್ಯಾಲ್ಯೂವಿಗೆ ಎಸ್ಟಿಮೇಟ್ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಬೇಕು. ಬೇಸ್ಡ್ ಆನ್ ಹೈಯೆಸ್ಟ್ ಪ್ಲೇಸ್ ವ್ಯಾಲ್ಯೂನ ನೋಡ್ಕೊಳ್ತೀವಿ. ಸೊ ಫಸ್ಟ್ ಕ್ವೆಶನ್ ಏನಿದೆ? 428 ಇಂಟು 54. ಹೆಂಗೆ ಮಾಡ್ತೀವಿ ಅಂದರೆ ಫಸ್ಟು 428 ತಗೊಳ್ರಿ. ಹೈಯೆಸ್ಟ್ ಪ್ಲೇಸ್ ವ್ಯಾಲ್ಯೂ ಯಾವುದು? 1s 10s 100s. ಹೈಯೆಸ್ಟ್ ಪ್ಲೇಸ್ ವ್ಯಾಲ್ಯೂ ಅಂದರೆ 100s ಆಗುತ್ತೆ. ಸೊ 100th ಪ್ಲೇಸಿಗೆ ಎಸ್ಟಿಮೇಟ್ ಮಾಡ್ತೀರಿ. ಹೈಯೆಸ್ಟ್ ಪ್ಲೇಸ್ ವ್ಯಾಲ್ಯೂ ಲಾಸ್ಟ್ ಯಾವುದಿರುತ್ತೋ ಅದೇ ಪ್ಲೇಸ್ ವ್ಯಾಲ್ಯೂಗೆ ನಾವು ಎಸ್ಟಿಮೇಟ್ ಮಾಡಬೇಕು. ಈಗ ಹೈಯೆಸ್ಟ್ ಪ್ಲೇಸ್ ವ್ಯಾಲ್ಯೂ 4 ಆಯಿತು. ಅದ್ರ ಪಕ್ಕ ಇರೋವಂಥ ಡಿಜಿಟ್ 2. 2 ಈಸ್ ಲೆಸ್ ದ್ಯಾನ್ 5. ವಿ ವಿಲ್ ಕೀಪ್ ಆ್ಯಸ್ ಇಟ್ ಈಸ್. ಆಯಿತಾ? ದಿಸ್ ಇಸ್ 400. ಹೈಯೆಸ್ಟ್ ಪ್ಲೇಸ್ ವ್ಯಾಲ್ಯೂ ಅಂದರೆ ಲಾಸ್ಟ್ ವ್ಯಾಲ್ಯೂ ಏನಿರುತ್ತಲ್ಲ ಅದಕ್ಕೆ ನಾವು ಹೈಯೆಸ್ಟ್ ಪ್ಲೇಸ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಹೈಯೆಸ್ಟ್ ಪ್ಲೇಸ್ ವ್ಯಾಲ್ಯೂ ಇಲ್ಲಿ 100 ಇದೆ. ಸೊ 100th ಪ್ಲೇಸ್ ವ್ಯಾಲ್ಯೂಗೆ ನಾವು ಎಸ್ಟಿಮೇಟ್ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ 54. ಇಲ್ಲಿ ಹೈಯೆಸ್ಟ್ ಪ್ಲೇಸ್ ವ್ಯಾಲ್ಯೂ ಯಾವುದಾಯಿತು? 10s ಆಯಿತು. ಸೊ 10s ಪ್ಲೇಸಿಗೆ ಎಸ್ಟಿಮೇಟ್ ಮಾಡ್ತೀವಿ. ಆ್ಯಂಡ್ ರಿಮೈನಿಂಗ್ ಡಿಜಿಟ್ ವಿಲ್ ಬಿಕಮ್ 0. 4 ಇದೆ. 4 ಈಸ್ ಲೆಸ್ ದ್ಯಾನ್ 5. ಸೊ ಏನಾಯಿತು? ಲೆಸ್ ದ್ಯಾನ್ 5 ಇದ್ರೆ
we will keep as it is. So 428 400ಗೆ ಎಸ್ಟಿಮೇಟ್ ಆಯಿತು, 54 50ಗೆ ಎಸ್ಟಿಮೇಟ್ ಆಯಿತು. ಈಗ ನಾವು ಮಲ್ಟಿಪ್ಲೈ ಮಾಡ್ಬೋದು. 400 ಇಂಟು 50, 4 5s 20. ಸೊ ಈ ಮಲ್ಟಿಪ್ಲಿಕೇಶನ್ ತುಂಬ ಇಂಪಾರ್ಟೆಂಟು ಎಸ್ಟಿಮೇಷನಲ್ಲಿ. ಸುಮ್ಮನೆ ನೀವು 2-3 ಸ್ಟೆಪ್ ಮಾಡೋ ಬದಲು ಈಸಿಯಾಗಿ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ, ನೀಟಾಗಿ ಅಬ್ಸರ್ವ್ ಮಾಡಿರಿ. ಜಸ್ಟ್ ನಂಬರ್ನ ಮಲ್ಟಿಪ್ಲೈ ಮಾಡಿಕೊಡ್ರಿ. 4 and 5 ಝೀರೋಸ್ನ ಬಿಟ್ಬಿಡ್ರಿ, ಬರೀ ರಿಮೈನಿಂಗ್ ಡಿಜಿಟ್ಸ್ ಯಾವಿದ್ದಾವೆ ಅದನ್ನ ಮಲ್ಟಿಪ್ಲೈ ಮಾಡಿಕೊಡ್ರಿ. 4 5s 20, 4 5s 20ನ ಬರೀರಿ. ಆಮೇಲೆ ಝೀರೋಸ್ನ ಕೌಂಟ್ ಮಾಡಿಕೊಡ್ರಿ. 1 2 3 ಟೋಟಲ್ 2 ಕಡೆಯಿಂದ ಸೇರಿ 3 ಝೀರೋಸ್ ಇದೆ ಅಲ್ವಾ, ನೀವು ಇಲ್ಲಿ 3 ಝೀರೋಸ್ನ ಹಾಕಬೇಕು. ಐ ವಿಲ್ ರಿಪೀಟ್, ನಂಬರ್ಸ್ನ ಮಲ್ಟಿಪ್ಲೈ ಮಾಡಿಕೊಡ್ರಿ. 4 5s 20, ಆ 20ನ ಬರೀತೀರಿ. ಅದಾದಮೇಲೆ ಝೀರೋಸ್ ಕೌಂಟ್ ಮಾಡ್ಕೊಳ್ತೀರಿ. 1 2 3 3 ಝೀರೋಸ್ ಇದೆ, ಸೊ ಯು ವಿಲ್ ಪುಟ್ 3 zeros, isn't it? So let's take second question. 878 into 46. 878 ಅಂದರೆ ಹೈಯೆಸ್ಟ್ ಪ್ಲೇಸ್ ವ್ಯಾಲ್ಯೂ 100 ಆಗುತ್ತೆ, ಹೌದಾ? ಸೊ 100 ಪ್ಲೇಸಿಗೆ ಎಸ್ಟಿಮೇಟ್ ಮಾಡ್ತೀವಿ ಆ್ಯಂಡ್ ರಿಮೈನಿಂಗ್ ಡಿಜಿಟ್ಸ್ ಆರ್ 0. ಸೊ ಇಲ್ಲಿ 7 ಇದೆ, 7 ಈಸ್ ಗ್ರೇಟರ್ ದ್ಯಾನ್ 5. ಗ್ರೇಟರ್ ದ್ಯಾನ್ 5 ಇತ್ತು ಅಂದರೆ ಯು ಹ್ಯಾವ್ ಟು ಆ್ಯಡ್ +1. 8 ಇದ್ದಿದ್ದು ಏನಾಯಿತು 9, ಸೊ ಇಟ್ ಈಸ್ 900. ನೆಕ್ಸ್ಟ್ 46. 46ಅಲ್ಲಿ ಹೈಯೆಸ್ಟ್ ಪ್ಲೇಸ್ ವ್ಯಾಲ್ಯೂ 10, ಸೊ 10th ಪ್ಲೇಸಿಗೆ ಎಸ್ಟಿಮೇಟ್ ಮಾಡ್ತೀವಿ ಆ್ಯಂಡ್ ರಿಮೈನಿಂಗ್ ಡಿಜಿಟ್ಸ್ ಇಸ್ 0. 6 ಅಂದರೆ ಗ್ರೇಟರ್ ದ್ಯಾನ್ 5, ಸೊ ಯು ಹ್ಯಾವ್ ಟು ಆ್ಯಡ್ +1. 4 + 1 ವಿಲ್ ಬಿಕಮ್ 5, ಸೊ ಇಟ್ ಈಸ್ 50 ಆ್ಯಂಡ್ 878 ಏನಾಯಿತು 900 ಆಯಿತು. ಈಗ ಮಲ್ಟಿಪ್ಲೈ ಮಾಡ್ತೀವಿ. 900 ಇಂಟು 50. ಈಗ ನೋಡಿರಿ, ಹಿಂದ್ಗಡೆ ಪ್ರಾಬ್ಲಮಿಗೆ ಮಾಡಿದ್ವಲ್ಲ ಅದೇ ಥರ ಫಸ್ಟ್ ನಂಬರ್ನ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. 9 5s ಎಷ್ಟಾಯಿತು 45. ಬರೀ ನಂಬರ್ಸ್ನ ಮಲ್ಟಿಪ್ಲೈ ಮಾಡ್ಕೊಳ್ರಿ. 9 5s 45. ಝೀರೋಸ್ನ ಕೌಂಟ್ ಮಾಡ್ಕೊಳ್ರಿ. 1 2 3 3 ಝೀರೋಸ್ ಇಟ್ಕೊಂಡು, ಇಲ್ಲಾಂದರೆ ನಾರ್ಮಲಾಗಿ ಮಲ್ಟಿಪ್ಲಿಕೇಶನ್ ಎಲ್ರಿಗೂ ಬರುತ್ತಲ್ಲ ಅದನ್ನು ಮಾಡಿ ನೋಡಿರಿ, ಇದೇ ಆನ್ಸರ್ ಬರುತ್ತೆ. ವೆರಿಫೈ ಮಾಡ್ಬೋದು ನೀವು, 2 ಮೆಥಡ್ನು ಮಾಡಿ. ಇದು ಸ್ವಲ್ಪ ಈಸಿ ಮೆಥಡ್ ಅಂತ ಹೇಳ್ಕೊಟ್ಟಿದ್ದು. ಈಸ್ ಇಟ್ ಕ್ಲಿಯರ್? ಸೊ ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಲೆಟ್ಸ್ ಡಿಸ್ಕಸ್ ರಿಮೈನಿಂಗ್ ಪ್ರಾಬ್ಲಮ್ಸ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.